ಪಿಜಿ ವೈದ್ಯಕೀಯ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಕಾಮೆಡ್ಗೆ ಕೌನ್ಸಿಲಿಂಗ್ ಶುರುವಾಗಿದೆ. ಜಯನಗರದ ಎನ್ಎಂಕೆಆರ್ವಿ ಕಾಲೇಜಿನಲ್ಲಿ ಕೌನ್ಸಿಲಿಂಗ್ ನಡೀತಾ ಇದೆ. ಪ್ರತಿ ವರ್ಷ ಸರ್ಕಾರಿ ಸೀಟು ಭರ್ತಿಯಾದ ಬಳಿಕ ಕಾಮೆಡ್ಗೆ ಕೌನ್ಸಿಲಿಂಗ್ ನಡೀತಾ ಇತ್ತು. ಆದರೆ ಈ ಬಾರಿ ಇದಕ್ಕೆ ವಿರುದ್ಧವಾಗಿ ಕೌನ್ಸಿಲಿಂಗ್ ನಡೀತಾ ಇದೆ. ಕಾಮೆಡ್ಗೆ ಸರ್ಕಾರಿ ಕೌನ್ಸಿಲಿಂಗ್ಗೂ ಮುಂಚೆ ಸೀಟು ಭರ್ತಿ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದೆ. ಅಲ್ಲದೆ ಈ ಬಾರಿ ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ 78% ಸೀಟುಗಳನ್ನು ಕಾಯ್ದಿರಿಸಲಾಗಿದೆ. ಇದಲ್ಲದೆ ಪಿಜಿ ವೈದ್ಯಕೀಯ, ಪಿಜಿ ಡಿಪ್ಲೊಮಾ ಮತ್ತು ಪಿಜಿ ದಂತ ವೈದ್ಯಕೀಯ ಸೇರಿದಂತೆ ಪಿಜಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಶುಲ್ಕ ಕೂಡ ಇಂತಿಷ್ಟು ಅಂತ ಕಾಮೆಡ್ಗೆ ಈಗಾಗಲೇ ನಿಗದಿಪಡಿಸಿದೆ ಅಂತ ಕಾಮೆಡ್ಗೆ ಆಡಳಿತ ಮಂಡಳಿ ತಿಳಿಸಿದೆ. ಬನ್ನಿ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನೇರ ಸಂಪರ್ಕದಲ್ಲಿದೆ ಎನ್ಎಂಕೆಆರ್ವಿ ಕಾಲೇಜಿನಿಂದ. ಸೊ ನಂದೀಶ್, ಏನು ಈಗ ಕಾಮೆಡ್ಗೆ ಸರ್ಕಾರಿ ಕೌನ್ಸಿಲಿಂಗು ಸೀಟ್ ಭರ್ತಿ ಆಗೋ ಮುಂಚೆನೆ ಕಾಮೆಡ್ಗೆ ಯಾಕೆ ಒಂದು ಸೀಟ್ಗೆ ಭರ್ತಿ ಮಾಡೋದಕ್ಕೆ ಮುಂದಾಗಿದೆ? ಅದರ ವಿರುದ್ಧವಾಗಿ ಈ ಬಾರಿ ಯಾಕೆ ಈ ರೀತಿ ಒಂದು ಮಾಡಲಾಗ್ತಾ ಇದೆ? ಸಬಿತಾ, ಏನಂತಂದರೆ ಪ್ರಮುಖವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಅಂದರೆ ಏನು ಶುಲ್ಕ ನಿಗದಿ ವಿಚಾರದಲ್ಲಿ ಸಾಕಷ್ಟು ಒಂದು ವಿಳಂಬ ನೀತಿಯನ್ನು ಅನುಸರಿಸಿತ್ತು. ಹೀಗಾಗಿ ಮತ್ತೆ ಈ ಬಾರಿ ಚುನಾವಣೆ ಕೂಡ ಬಂದಿರೋದ್ರಿಂದ ಏನು ಕಾಮೆಡ್ಗೆ ಒಂದು ಪರೀಕ್ಷೆಯನ್ನು ಮಾಡಬೇಕಾಯಿತು ಅನ್ನುವಂಥ ಮಾತನ್ನು ಕಾಮೆಡ್ಗೆ ಆಡಳಿತ ಮಂಡಳಿ ಈಗಾಗಲೇ ಸ್ಪಷ್ಟಪಡಿಸಿದೆ. ಪ್ರಮುಖವಾಗಿ ಏನಂತಂದರೆ ದೇಶದ ನಾನಾ ಭಾಗಗಳಿಂದ ಇವತ್ತು ವಿದ್ಯಾರ್ಥಿಗಳು ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಇವತ್ತು ಏನು ದಂತವೈದ್ಯಕೀಯ ಸೀಟ್ಗಳಿಗೆ ಏನು ಇವತ್ತು ಕೌನ್ಸಿಲಿಂಗ್ ನಡೀತಾ ಇದೆ. ಪ್ರಮುಖವಾಗಿ ಅಂತಂದರೆ 234 ಸೀಟ್ಗಳಿಗೆ ಒಟ್ಟು 3,700 ಅಭ್ಯರ್ಥಿಗಳು ಎಲಿಜಿಬಲ್ ಪಡೆದುಕೊಂಡಿದ್ದಾರೆ. ಇದರಲ್ಲಿ ಅಂದರೆ ಒಟ್ಟು 234 ಸೀಟುಗಳನ್ನು ಏನು ಕಾಮೆಡ್ಗೆಯಿಂದ ಕೊಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ನೀಡಿದ್ದಾರೆ. ಹೀಗಾಗಿ ಪ್ರಮುಖವಾಗಿ ಅಂತಂದರೆ ರಾಜ್ಯದ ಈ ಬಾರಿ ಏನು ಹೈದರಾಬಾದ್ ಕರ್ನಾಟಕ ಭಾಗಕ್ಕೂ ಈ ಬಾರಿ ರಿಯಾಯಿತಿ ಕೂಡ ನೀಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ತಾನೇ ಅಂತಂದರೆ ಕೌನ್ಸಿಲಿಂಗ್ ಅನ್ನು ಮುಗಿಸ್ಕೊಂಡು ಹೊರ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಅಂದರೆ ಈ ಬಾರಿ ಏನು ಸರ್ಕಾರಿ ಕೌನ್ಸಿಲಿಂಗ್ ಸೀಟ್ ಆಗೋದಕ್ಕೂ ಮುಂಚೆ ಏನು ಕಾಮೆಡ್ಗೆ ಒಂದು ಕೌನ್ಸಿಲಿಂಗ್ ನಡೆಸ್ತಾ ಇದೆ, ಏನು ಅನಿಸುತ್ತೆ ನಿಮಗೆ? ಮೊದಲನೇದಾಗಿ ಕಾಮೆಡ್ಗೆನಲ್ಲಿ ಫೀಸ್ ಜಾಸ್ತಿ ಇದೆ. ಕೆಸೆಟಲ್ಲಿ ಕರ್ನಾಟಕ ಎಂಟ್ರೆನ್ಸ್ ನಮ್ದೇನಿದೆ ಸರ್ಕಾರಿದು, ಅದರಲ್ಲಿ ಫೀಸ್ ಕಡಿಮೆ ಇದೆ. ಈ ಸಲ ಏನಾಗಿದೆ ಅಂದರೆ ಮುಂಚೆ ನಾರ್ಮಲಾಗಿ ಏನಾಗೋದು, ಪ್ರತಿ ವರ್ಷ ನಮ್ಮದು ಕರ್ನಾಟಕ ಸರ್ಕಾರಿ ಇದು ಮುಂಚೆ ಆಗೋದು, ಅದಾದಮೇಲೆ ಕಾಮೆಡ್ ಆಗೋದು. ಅದರಲ್ಲಿ ಸಿಗದೇ ಇರೋರು ಇಲ್ಲಿ ಬಂದು ತೊಗೋಬೋದಿತ್ತು. ಈ ಸಲ ಇದು ಮುಂಚೆ ಆಗಿರೋದ್ರಿಂದ ನಮಗೆ ಗ್ಯಾರಂಟಿ ಇಲ್ಲ ನಮ್ಗೆ ಅದ್ರಲ್ಲಿ ಸಿಗುತ್ತಾ ಇಲ್ವಾ ಅಂತ. ಸೊ ಇದ್ರಲ್ಲಿ ಮೊದಲು ತಗೋಬೇಕಾಗಿದೆ. ಇದಾದ್ಮೇಲೆ ಕರ್ನಾಟಕದ ಫಸ್ಟ್ ರೌಂಡ್ ನಡೆಯುತ್ತೆ. ಅದ್ರಲ್ಲಿ ಸಿಗ್ಲಿಲ್ಲ ಅಂದರೆ ಅದಾದ್ಮೇಲೆ ಮತ್ತೆ ಇದು 2ನೇ ರೌಂಡ್ಗೆ ಬರಬೇಕಾಗುತ್ತೆ. ಅಂದರೆ ನಮಗೆ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಆಗೋದ್ರಿಂದ ಇಲ್ಲಿ ಸ್ವಲ್ಪ ತೊಂದರೆಗಳು ನಡೆಯುತ್ತೆ. ಕರ್ನಾಟಕ ಎಂಟ್ರೆನ್ಸ್ ಮುಂಚೆ ಇದ್ದಿದ್ರೆ ಏನಾಗಿರೋದು, ನಮಗೆ ಅಲ್ಲಿ ಸಿಕ್ಕಿರಲಿಲ್ಲ ಅಂದರೆ ಇಲ್ಲಿ ಬಂದು ಟ್ರೈ ಮಾಡ್ಬೋದಿತ್ತು. ಈಗೇನಾಗಿದೆ, ಇದರಲ್ಲೂ ಇಲ್ಲ ಅದರಲ್ಲೂ ಇಲ್ಲ ಅನ್ನೋ ಥರ ಪರಿಸ್ಥಿತಿ ಆಗಿದೆ. ಟೆನ್ಷನ್ ಇದೆ, ಮನೆಯಲ್ಲೂ ಎಲ್ಲರಿಗೂ ಟೆನ್ಷನ್, ದುಡ್ಡು ಹೊಂದಿಸ್ಬೇಕು ಎಲ್ಲದಕ್ಕೂ. ಅಲ್ಲಿಂದ ಡಿ ಇಲ್ಲಿಗೆಲ್ಲ ಸುತ್ತಾಡಬೇಕಾಗಿದೆ. ಕಾಲೇಜ್ ಯಾವುದೊಂದು ಗೊತ್ತಿಲ್ಲ. ಸ್ವಲ್ಪ ಡಿಸಡ್ವಾಂಟೇಜ್, ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ ಇದು ಮುಂಚೆ ಆಗ್ತಿರೋದ್ರಿಂದ. ಅಂದರೆ ಈಗ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಿದೆ ಅನ್ನೋಂಥ ಮಾತನ್ನು ಕೇಳ ಬರ್ತಾ ಇದೆ. ಇದನ್ನ ನೀವು ಒಪ್ತೀರಾ? ಈ ಕಾಮೆಡ್ಗೆ ಈ ಬಾರಿ ಈ ಥರ ಎಕ್ಸಾಮ್ ಕೌನ್ಸಿಲಿಂಗ್ ನಡೆಸ್ತಾ ಇದೆ, ಇದಕ್ಕೇನು? ಅಂದರೆ ಈಗೇನಾಗಿದೆ ಅಂದರೆ ಇದರಲ್ಲಿ ಮುಂಚೆ ನಡೀತಿರೋದ್ರಿಂದ ಅದರಲ್ಲಿ ಈಗ ಒಳ್ಳೆ ರ್ಯಾಂಕ್ ಬಂದಿರೋರು ಇದರಲ್ಲಿ ತಗೋಬೇಕಾಗಿದೆ. ಆಮೇಲೆ ಇದರಲ್ಲಿ ಒಳ್ಳೆ ರ್ಯಾಂಕ್ ಬಂದಿರೋಗೆ ದುಡ್ಡು ಅನುಕೂಲ ಇರಲ್ಲ, ಇಲ್ಲ ದುಡ್ಡು ಅನುಕೂಲ ಇಲ್ಲ, ಇಲ್ಲಾಂದರೆ ರ್ಯಾಂಕ್ ಬಂದಿಲ್ಲ. ಸೊ ಒಂಥರ ಅದರಲ್ಲೂ ಇಲ್ಲ ಇದರಲ್ಲಿ ಒಂದು ಸ್ವಲ್ಪ ಕಷ್ಟಗಳಾಗ್ತಾ ಇದೆ ನಮಗೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಷ್ಟನೇ ಇದು ಸ್ವಲ್ಪ. ಹಾಗೇ ಮತ್ತೊಬ್ಬ ವಿದ್ಯಾರ್ಥಿ ನಮ್ಮ ಕೌನ್ಸಿಲಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಕಾಮೆಡ್ಗೆಲಿ ಪ್ಯೂರ್ಲಿ ಮೆರಿಟ್ ವೈಸ್ ಇರುತ್ತೆ. ಏನಾಗುತ್ತೆ, ರ್ಯಾಂಕ್ ನಂಬರ್ 1 ರ್ಯಾಂಕ್ ನಂಬರ್ ಎಷ್ಟಿದೆ ಅಷ್ಟೂ ಕರೀತಾರೆ, ಅಷ್ಟು ಸೀಟ್ಸ್ ಇರುತ್ತೆ. ಸೊ ಯಾವುದಾಗಲಿ ಕ್ಯಾಟಗರಿ ಆಗಲಿ ಅದಕ್ಕೇನು ಸ್ಪೆಷಲ್ ಇದು ಕೊಡೋಲ್ಲ, ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಇರುತ್ತೆ. ಅದೊಂದು ಅಡ್ವಾಂಟೇಜ್ ಇರುತ್ತೆ ಕಾಮೆಡ್ಗೆಲಿ. ಕರ್ನಾಟಕ ಸಿಟಿ ಡಿಫ್ರೆಂಟ್ ಕ್ಯಾಟಗರಿಗೆ ಅದಕ್ಕೆ ತಕ್ಕಂಗೆ ಗೌರ್ಮೆಂಟ್ ಸೀಟ್ಸ್ ಇದಾಗುತ್ತೆ. ಅಡ್ವಾಂಟೇಜ್ ಅದು, ಬಟ್ ಡಿಸಡ್ವಾಂಟೇಜ್ ದುಡ್ಡು. ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಗೆ ಇನ್ ಕೇಸ್ ಕರ್ನಾಟಕ ಸಿಟಿ ಕೌನ್ಸಿಲಿಂಗ್ ಮುಂಚೆನೇ ಆಗಿದ್ದಿದ್ರೆ ನಾವು ಓಕೆ ಇದೇ ನಮ್ಮ ಸೀಟ್ ಅಂತ ನಾವು ಇದು ಮಾಡ್ಕೊಂಡಿರ್ತಿದ್ವಿ. ಬಟ್ ಅವ್ರು ಏನೂ ನೋಟಿಫಿಕೇಶನ್ ಕೊಡ್ತಿಲ್ಲ, ನಾವು ವೆಯ್ಟ್ ಮಾಡ್ತಾನೆ ಇದ್ದೀವಿ. ಇದು ಸೀಟ್ ತೊಗೊಂಡಿದ್ದೀವಿ, ಇದು ನಮ್ಗೆ ಗ್ಯಾರಂಟಿ ಇಲ್ಲ ತಗೋತೀವ ಇಲ್ವಾ ಅಂತ. ಸೊ ಅದೊಂದು ಪ್ರಾಬ್ಲಮ್ ಆಗಿದೆ. ಈಗ ನೀವು ಮನವಿ ಕೊಟ್ಟಿದ್ದೀರಾ ನೀವೆಲ್ಲ, ಈಗ ಏನು PG ದಂತವೈದ್ಯಕೀಯ ಸೇರ್ತಕ್ಕಂಥ ಕರ್ನಾಟಕದಿಂದ ವಿದ್ಯಾರ್ಥಿಗಳು ಏನಿದ್ದಾರೆ ಇವು ನೀವು ಸರ್ಕಾರದ ಗಮನಕ್ಕೆ ತಂದಿದ್ದೀರಾ? ವೆರಿಫಿಕೇಶನ್ ಆಗಿದೆ. ನಾವು ವೆರಿಫಿಕೇಶನ್ ಆದ್ಮೇಲೆ ವೆಯ್ಟ್ ಮಾಡಿದ್ವಿ. ಬಟ್ ಎಲೆಕ್ಷನ್ಸ್ ಎಲ್ಲ ಬಂತು, ಇವಾಗಲೂ ಏನೂ ಗೊತ್ತಿಲ್ಲ, ಏನು ಹೇಳ್ತಾರೆ ನೋಡಬೇಕು. ನಾವು ವೆಯ್ಟ್ ಮಾಡಬೇಕು. ಜೊತೆಗೆ ಅದು ಕೇಸ್ ನಡೀತಿದೆಯಲ್ಲ, ಸೊ ಅದನ್ನು ಜಜ್ಮೆಂಟ್ ಬಂದಿಲ್ಲ, ನೋಡಬೇಕು, ವೆಯ್ಟ್ ಮಾಡಿ ನೋಡಬೇಕು. ಹಾಗೆಯೇ ಮತ್ತೊಬ್ಬರು ಇರತಕ್ಕಂಥ ನಮ್ಮ ಕೌನ್ಸಿಲಿಂಗ್ ಮುಗಿಸ್ಕೊಂಡು ಬಂದಿರತಕ್ಕಂಥ ಇನ್ನೊಬ್ಬರು ವಿದ್ಯಾರ್ಥಿ ಇದ್ದಾರೆ, ಅವ್ರು ಏನು ಹೇಳ್ತಾರೆ. ಮೇಡಮ್, ಈಗ ನೀವು ಕೌನ್ಸಿಲಿಂಗ್ ಮುಗಿಸ್ಕೊಂಡು ಬಂದಿದ್ದೀರಾ, ಹೇಗೆ ಅನಿಸ್ತಾ? ಅದೇ ಎಲ್ಲ ಇಂಪಾರ್ಟೆಂಟ್ ಅಂದರೆ ದುಡ್ಡದು ಪ್ರಾಬ್ಲಮ್ ಮೇನ್ ಇವಾಗ ಆಗಿರೋದು. ಅದು ಸುಪ್ರೀಂ ಕೋರ್ಟ್ ಡಿಸಿಷನಿಂದ ಕರ್ನಾಟಕ ನಾನ್ ಕರ್ನಾಟಕ ಅದ್ರ ಪ್ರಾಬ್ಲಮ್ ಆಗಿದೆ. ಅದರಿಂದ ಇಷ್ಟೆಲ್ಲ ಆಗ್ತಿದೆ. ಅದ್ರ ಡಿಸಿಷನ್ ಬೇಗ ಕೊಟ್ಟರೆ ನಮ್ಗೆ ತುಂಬ ಅನುಕೂಲ ಆಗ್ತಿತ್ತು. ಇವಾಗ ಸ್ವಲ್ಪ ಜನ ನಂದು CTL ಚೆನ್ನಾಗಿ ರ್ಯಾಂಕಿಂಗ್ ಬಂದಿದೆ, ಕಾಮೆಡ್ಗೆಲ್ಲ ಅಷ್ಟಿಲ್ಲ. ಸೊ
ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಸೀಟ್ ಸಿಕ್ತಿತ್ತು ಅನ್ನೋ ಚಾನ್ಸ್ ಇದೆ, ಬಟ್ ಇನ್ನೂ ಏನು ಕೊಟ್ಟಿಲ್ಲ ಅವರು ನಮಗೆ. ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅದ್ರ ಬಗ್ಗೆ ಏನು ಹೇಳಿಲ್ಲ. ಅದರಿಂದ ತುಂಬ ಕಷ್ಟ ಆಗ್ತಾ ಇದೆ. ಸಬಿತಾ, ಒಟ್ಟಾರೆಯಾಗಿ ಅಂತಂದ್ರೆ ಇವ್ರು ಹೇಳೋ ಪ್ರಕಾರ ಅಂತಂದ್ರೆ ಈಗಾಗಲೇ CET ಏನು ನಡೆದಿದೆ, ಮತ್ತೆ ಏನು ಈ ಒಂದು ಪ್ರಕರಣ ಏನಂತಿದೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿರೋದ್ರಿಂದ ಅದು ಇನ್ನೂ ಕೇಸ್ ಇತ್ಯರ್ಥ ಆಗಿಲ್ಲ. ಹಾಗಾಗಿ ಕಾಮೆಡ್ಕೆ ಅವರು ಸರ್ಕಾರದಕ್ಕೂ ಮುಂಚೆನೆ ಈ ಒಂದು ಏನು ಕೌನ್ಸಿಲಿಂಗ್ ಅನ್ನ ಪ್ರಾರಂಭ ಮಾಡ್ತಿದ್ದಾರೆ. ಮತ್ತೆ ಅದರಲ್ಲೂ ನಮ್ಮ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳು ಏನಿದ್ದಾರೆ ಈ ಒಂದು ಕಾಮೆಡ್ಕೆ ಕೌನ್ಸಿಲಿಂಗ್ ನಡೆಸ್ತಿರೋದ್ರಿಂದ ಸಾಕಷ್ಟು ಒಂದು ರೀತಿಯಲ್ಲಿ ತೊಂದರೆ ಆಗ್ತಿದೆ, ಮತ್ತೆ ಓಡಾಟಕ್ಕೂ ಕೂಡ ತೊಂದರೆ ಆಗ್ತಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಏನಂತಂದ್ರೆ ಫೀಸ್ಗಳು ಲಕ್ಷ ಇರೋದ್ರಿಂದ ಅದನ್ನ ಕಟ್ಟೋದಕ್ಕೂ ಸಹ ತುಂಬಾ ಕಷ್ಟ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಧನ್ಯವಾದ ನಂದೀಶ್.